ಧರ್ಮಸ್ಥಳದಲ್ಲಿ ಶವ ಉತ್ಖನನ ಕಾರ್ಯ ಮುಂದುವರೆದಿದೆ. ಆದರೆ ಇವತ್ತಿನ ಕಾರ್ಯಾಚರಣೆ ಸ್ವಲ್ಪ ವಿಳಂಬವಾಗ್ತಾ ಇದೆ. ಇನ್ನೂ ಕೂಡ ಎಸ್ಐಟಿ ಕಚೇರಿಯಲ್ಲೇ ದೂರುದಾರನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಪಡಿತಾ ಇದ್ದಾರೆ. ಹದಿಮೂರನೇ ಸ್ಪಾಟ್ನ ಗುಟ್ಟು ರಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಕಾರಣ ದೂರುದಾರನ ಮನವಿಯಂತೆ ಜಿಪಿಆರ್ ಅನ್ನ ತರೋದಕ್ಕೆ ಎಸ್ಐಟಿ ತಂಡ ನಿರ್ಧಾರವನ್ನ ಮಾಡಿದೆ. ಇಂದು ಸಂಜೆ ಬೆಳ್ತಂಗಡಿ ತಲುಪುತ್ತೆ ಜಿಪಿಆರ್ ಯಂತ್ರ. ಅದಾದ ನಂತರದಲ್ಲಿ ಅದನ್ನ ಜಿಪಿಆರ್ ಯಂತ್ರವನ್ನ ಮೊದಲನೇದಾಗಿ ಎಸ್ಐಟಿ ಕಚೇರಿಗೆ ತೆಗೆದುಕೊಂಡು ಹೋಗ್ತಾರೆ. ನಾಳೆ 13ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರಾ ಅಥವಾ ಇವತ್ತೇ ನಡೆಸ್ತಾರಾ ಅನ್ನುವಂತಹ ಪ್ರಶ್ನೆ. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಸಂಜೆಯೇ ಬೆಳ್ತಂಗಡಿಗೆ ತಲುಪುತ್ತೆ. ಮಧ್ಯಾಹ್ನ 3 ಗಂಟೆ ನಂತರ 13ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡ್ತಾರೆ. ಭೂಮಿ ಆಳದಲ್ಲಿ ಶೋಧಕ್ಕೆ ಜಿಪಿಆರ್ನ ಬಳಕೆ ಮಾಡಿಕೊಳ್ಳುವಂಥದ್ದು. ಹೆಚ್ಚುವರಿ ವಿಸ್ತೀರ್ಣವನ್ನ ಈಗಾಗಲೇ ಅನಾಮಿಕ ತೋರಿಸಿದ್ದಾನೆ. ಆ 13ನೇ ಸ್ಪಾಟ್ನಲ್ಲಿ ಹಲವಾರು ಅಡೆತಡೆಗಳಿದೆ. ಆ ಕಾರಣಕ್ಕಾಗಿ ನೇರವಾಗಿ ಉಳಿದೆಲ್ಲ ಶವ ಶೋಧಕ್ಕಾಗಿ ನಡೆಸಿದ ಹಾಗೆ ಮಣ್ಣನ್ನು ಅಗೆಯುವಂತಹ ಕೆಲಸವನ್ನ ಇಲ್ಲಿ ಮಾಡ್ಲಿಕ್ಕಾಗಲ್ಲ. ಅದರ ಬದಲಾಗಿ ಜಿಪಿಆರ್ ಯಂತ್ರವನ್ನ ಬಳಕೆ ಮಾಡುವುದು ಸೂಕ್ತ ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿತ್ತು. ಅದರ ಮುಂದುವರೆದ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದು ಈಗ ಜಿಪಿಆರ್ ಯಂತ್ರ ಇವತ್ತು ಮಧ್ಯಾಹ್ನದ ವೇಳೆಗೆ ಬರುತ್ತೆ. ಬಂದ ನಂತರದಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಸ್ಥಳದಲ್ಲಿ ಶವ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರರ ಜೊತೆಗೆ ಅನೇಕ ಕಡೆಗಳಲ್ಲಿ ಹುಡುಕಾಟವನ್ನು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಇದರ ಜೊತೆಗೆ ಈಗ ಹೊಸ ಟೆಕ್ನಾಲಜಿಯನ್ನು ಬಳಕೆಯನ್ನು ಮಾಡಿಕೊಂಡು ಇನ್ನು ಮುಂದೆ ಭೂಮಿಯನ್ನು ಅಗೆಯೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಜಿಪಿಆರ್ ಟೆಕ್ನಾಲಜಿ ಮುಖಾಂತರವಾಗಿ ಆ ಪ್ರದೇಶಗಳಲ್ಲಿ ದೂರುದಾರ ಹೇಳುವಂಥ ಜಾಗಗಳಲ್ಲಿ ಶವ ಇದೆಯಾ ಇಲ್ವಾ ಅನ್ನುವಂತಹ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಈ ಜಿಪಿಆರ್ ಅಂದ್ರೆ ಹೇಗೆ, ಇದರ ಪ್ರಕ್ರಿಯೆಗಳೆಲ್ಲವೂ ಹೇಗಿರುತ್ತೆ, ಈ ಟೆಕ್ನಾಲಜಿ ಬಳಕೆ ಹೇಗೆ, ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಹಿರಿಯ ಭೂಗರ್ಭಶಾಸ್ತ್ರ ತಜ್ಞರಾದಂತಹ ಪ್ರಕಾಶ್ HSM ಸರ್ ಅವರಿದ್ದಾರೆ. ಮಾತನಾಡಿಸ್ತಾರೆ. ಸರ್, ಈಗ ಧರ್ಮಸ್ಥಳ ಪ್ರಕರಣದಲ್ಲಿ ಜಿಪಿಆರ್ ಅನ್ನ ಬಳಕೆಯನ್ನ ಮಾಡಬೇಕು ಅಂತೇಳಿ ಒಂದಷ್ಟು ತಯಾರಿಗಳಾಗಿದೆ. ಇವತ್ತಿಂದ ಜಿಪಿಆರ್ ಮುಖಾಂತರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಸರ್ ಇದು? ನೋಡಿ, ಈ ಜಿಯೋಫಿಸಿಕಲ್ ರೆಡಾರ್ ಟೆಕ್ನಿಕ್ ಏನಿದೆ, ಜಿಪಿಆರ್ ಟೆಕ್ನಿಕ್, ಇದು ಒಂದು ಜಿಯೋಫಿಸಿಕಲ್ ಟೆಕ್ನಿಕ್ ಉಪಯೋಗಿಸುವ ಒಂದು ಇನ್ಸ್ಟ್ರುಮೆಂಟ್. ಅದರ ಮೂಲಕ ಕೆಲವು ಕಿರಣಗಳನ್ನು, ಲೇಸರ್ ಬೀಮ್ಸ್ನ ಭೂಮಿಯ ಒಳಗಡೆ ಕಳಿಸಿದಾಗ ಆ ಲೈಟ್ ಬೀಮ್ಸು ಭೂಮಿಯ ಬೇರೆ ಬೇರೆ ಪದರಗಳಲ್ಲಿ ಅದು ಹಾದು ಹೋಗಬೇಕಾದ್ರೆ ಆ ಬೇರೆ ಬೇರೆ ಮೆಟೀರಿಯಲ್ ಇದ್ದಾಗ, ಈಗ ಸಾಯಿಲ್ ಇರುತ್ತೆ, ಕಲ್ಲು ಇರುತ್ತೆ, ಅಥವಾ ಹಾರ್ಡ್ ಮೆಟೀರಿಯಲ್ ಇರುತ್ತೆ, ಈಗ ಬೋನ್ ಇರುತ್ತೆ, ಆ ರೀತಿ ಅಸ್ಥಿಪಂಜರ ಸಿಕ್ಕಿದಾಗ ರೆಸ್ಪಾನ್ಸ್ ಏನಿದೆ, ವಾಪಸ್ ಬರುವ ರೆಸ್ಪಾನ್ಸ್ ಏನಿದೆ, ಅದು ಬೇರೆ ಬೇರೆ ಆಗಿರುತ್ತೆ. ಸೊ ಆ ರೆಸ್ಪಾನ್ಸ್ ಬಂದ ಮೇಲೆ ಅದನ್ನೆಲ್ಲನೂ ಪ್ಲಾಟಿಂಗ್ ಮಾಡಿದಾಗ ಒಳಗಡೆ ಯಾವ ಆಬ್ಜೆಕ್ಟ್ ಇದೆ, ಅದರ ಶೇಪ್ ಏನಿದೆ, ಅದು ಸ್ಕ್ವೇರ್ ಇದೆಯೋ, ಸರ್ಕ್ಯುಲರ್ ಇದೆಯೋ, ಲೀನಿಯರ್ ಇದೆಯೋ, ರೆಕ್ಟ್ಯಾಂಗ್ಯುಲರ್ ಇದೆಯೋ, ಆ ರೀತಿ ಶೇಪ್ಸ್ ಗೊತ್ತಾಗುತ್ತೆ. ಸೊ ಆ ಒಂದು ಟೆಕ್ನಿಕನ್ನು ಬಳಕೆ ಮಾಡಿ ಒಳಗಡೆ ಸ್ಕಲ್ಲು ಅಥವಾ ಲಾಂಗ್ ಬೋನ್ಸು, ಆ ರೀತಿಯ ಸ್ಟ್ರಕ್ಚರ್ ಏನಾದರೂ ಇದ್ದರೆ ಸೊ ಅದನ್ನು ಮ್ಯಾಪಿಂಗ್ ಮಾಡ್ಬೋದು. ಮ್ಯಾಪಿಂಗ್ ಅಂದರೆ ಡೇಟಾನ ಪ್ಲಾಟಿಂಗ್ ಮಾಡಿ ಅನಲೈಸ್ ಮಾಡಿದ್ಮೇಲೆ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಇದನ್ನು ಮೇಯ್ನ್ಲಿ ಬರೀಡ್ ಆಬ್ಜೆಕ್ಟಿವ್ಸ್ ಮತ್ತು ಬರೀಡ್ ವೆಲ್ತ್ ಅದೇ ರೀತಿ ಟೆಕ್ನಾಲಜಿನ ಅದೇ ರೀತಿ ಟೆಕ್ನಾಲಜಿ ಬಳಸ್ಕೊಬೋದು. ಒಂದು ಗ್ರೇವ್ ಡಿಗ್ಗರ್ಸ್ ಉಪಯೋಗಿಸ್ಕೊಬೋದು, ಇನ್ನೊಂದು ಜಿಪಿಆರ್ ಉಪಯೋಗಿಸ್ಕೊಬೋದು. ಈಗ ಯಾವ ರೀತಿ ಏರ್ಪೋರ್ಟ್ಗಳಲ್ಲಿ ಏನು ನಮ್ಮ ಸ್ಕ್ಯಾನಿಂಗ್ ಮಾಡ್ತಾರೆ, ಬಾಡಿ ಒಳಗಡೆ ಏನಾದ್ರು ಗೋಲ್ಡ್ ಇದ್ದರೆ, ಬೇರೆ ಏನೇನಾದ್ರು ಇದ್ದರೆ ಪತ್ತೆ ಹಚ್ಚುತ್ತೆ, ಬೀಪ್ ಕೊಡುತ್ತೆ. ಆ ಥರ ಸ್ಕ್ಯಾನರ್ ಇದು. ಸೊ ಜಿಪಿಆರ್ ಇಸ್ ಎ ಸ್ಕ್ಯಾನರ್ ಪ್ರೊಫೈಲ್. ಇದನ್ನು ಅದ್ರ ಜೊತೆಗೆ ನಮ್ಮಲ್ಲಿ ಒಂದು IP ಸರ್ವೆನಲ್ಲಿ ರೆಸಿಸ್ಟಿವಿಟಿ ಮೀಟರ್ ಕೂಡ ಉಪಯೋಗಿಸ್ತಾರೆ. ಅದರಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ಒಳಗಡೆ ಕಳಿಸಿದ ಮೇಲೆ ವಾಪಸ್ ಏನು ಬರುತ್ತೆ ಅದನ್ನು ನಾವು ಪ್ಲಾಟ್ ಮಾಡಿದ್ರೆ ಆಗ ಯಾವ ಡೆಪ್ತಲ್ಲಿದೆ, ಏನಿದೆ ಅಂತ ಕಂಡುಹಿಡಿಯಬಹುದು. ಅಂದರೆ ಇದನ್ನು ಭೂಮಿಯ ಮೇಲ್ಮೈಯಲ್ಲೇ ಇಟ್ಟು ಮಾಡುವಂಥ ಸ್ಕ್ಯಾನರ್ ಥರನ ಹೇಗೆ, ಅಥವಾ ಭೂಮಿಯ ಒಂದಿಷ್ಟು ಆಳಕ್ಕೆ ಉಳ್ಬೇಕು ಅನ್ನುವಂಥದ್ದು ಇದೆಯಾ, ಹೇಗೆ? ಇಲ್ಲ, ಭೂಮಿ ಮೇಲೆ ಇಟ್ಟು ಮಾಡ್ಬೋದು. ಇದು ಕ್ಲೋಸ್ ಪ್ರೊಫೈಲ್ ಮಾಡಬೇಕಾಗುತ್ತೆ. ಈಗ ನಾವು ಗ್ರೌಂಡ್ ವಾಟರ್ ಲೊಕೇಶನ್ಗೆ ರೆಸಿಸ್ಟಿವಿಟಿ ಮೀಟರ್ ಯೂಸ್ ಮಾಡಿದಾಗ ಸ್ಪೇಸಿಂಗು 5 ಮೀಟ್ರು, 10, 20 ಮೀಟ್ರು, 30 ಮೀಟ್ರ್ ಆ ಥರ ಮಾಡ್ತೀವಿ. ತುಂಬ ಆಳಕ್ಕೆ ಹೋಗ್ಬೇಕಾದ್ರೆ ವೈಡರ್ ಸ್ಪೇಸಿಂಗ್ ಮಾಡ್ತೀವಿ. ತುಂಬ ನ್ಯಾರೋ ಝೋನ್ ಇದ್ದರೆ ಕ್ಲೋಸರ್ ಸ್ಪೇಸಿಂಗ್ ಆಫ್ ದಿ ಎಲೆಕ್ಟ್ರೋಡ್ಸ್ ಮಾಡ್ತೀವಿ. ಎಲೆಕ್ಟ್ರೋಡ್ಸ್ ನೆಟ್ಟು ಅದಕ್ಕೆ ಕರೆಂಟ್ ಪಾಸ್ ಮಾಡಿ ಆ ಕರೆಂಟ್ ಒಳಗಡೆ ಹೋಗಿ
ಮತ್ತು ನಮ್ಮ ಡಿಸೈರ್ಡ್ ಲೆವೆಲ್ ಯಾವುದಿದೆ ವಾಟರ್ ಲೆವೆಲ್ ಗ್ರೌಂಡ್ ವಾಟರ್ ಟೇಬಲ್ ಇರ್ಬೋದು ಅಥವಾ ಹಾರ್ಡ್ ರಾಕ್ ಸಿಕ್ಕಿದಾಗ ಅದು ಮತ್ತೆ ವಾಪಸ್ ಬರುತ್ತೆ. ಯಾವ ಡೆಪ್ತಿಂದ ತನಕ ಹೋಗಿದೆ, ಯಾವ ಡೆಪ್ತಿಂದ ವಾಪಸ್ ಬಂದಿದೆ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮೆಟಾಲಿಕ್ ಬಾಡಿ ಏನಾದರೂ ಇದ್ದರೆ ಇಟ್ಸ್ ಎ ಗುಡ್ ಕಂಡಕ್ಟರ್, ವಾಟರ್ ಇದ್ದರೆ ಗುಡ್ ಕಂಡಕ್ಟರ್. ಅಸ್ಥಿಪಂಜರ ಅನ್ನೋದು ಇಟ್ಸ್ ಎ ನಾಟ್ ಎ ಕಂಡಕ್ಟರ್, ಇಟ್ಸ್ ಎ ನಾನ್ ಕಂಡಕ್ಟರ್ ಬೋನು. ಸೊ ಹಾಗಾಗಿ ಈಗ ನಾರ್ಮಲಾಗಿ ಈ ಥರ ಕೇಸ್ಗಳಲ್ಲಿ ಒಬ್ಬ ಪೊಲೀಸ್ ಆಫೀಸರ ಹೇಳ್ತಾ ಇದ್ದಿದ್ದು ನಾರ್ಮಲ್ ಡೆತ್ ಆಗ 6 ಅಡಿ 7 ಅಡಿ ತೆಗಿತಾರೆ. ಈ ರೀತಿ ಓವರ್ನೈಟ್ ಅರ್ಜೆಂಟಲ್ಲಿ ಬರಿ ಮಾಡಿದಾಗ 2-3 ಅಡಿಗೆ ಬರಿ ಮಾಡಿರ್ತಾರೆ ಅಂತ ಒಂದು ಅವರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾಯಿದ್ರು ಟಿ ವಿನಲ್ಲಿ. ಸೊ ಆ ರೀತಿ ಏನಾದರೂ 3 ಅಡಿ 4 ಅಡಿಗೆ ಹುಗಿದಿದ್ರೆ ಅದಾದ ಮೇಲೆ ಈಗ 10 ವರ್ಷ ಆದಮೇಲೆ ಒಂದು ಅರ್ಧ ಅಡಿ ಮಣ್ಣು ಮತ್ತೆ ಜಮಾ ಆಗಿದ್ರೆ ಮೇಲ್ಗಡೆ 3-4 ಅಡಿ ಆಳಕ್ಕೆ ಪತ್ತೆ ಹಚ್ಚೋ ಸಾಮರ್ಥ್ಯ ಈ ಇದಕ್ಕೂ ರೆಸಿಸ್ಟಿವಿಟಿ ಮೀಟರ್ಗೂ ಕೂಡ ಇದೆ. ಅದನ್ನು ಬಳಸ್ಕೊಬೋದು. ಇದೆಲ್ಲ ಮೊದಲ ಬಾರಿಗೆ ಬಳಸ್ತಾ ಇರೋದು, ಟ್ರಯಲ್ ಆ್ಯಂಡ್ ಎರರ್ ಥರ. ಸೊ ಹಾಗಾಗಿ ಬಳಸಿ ಸಕ್ಸಸ್ಫುಲ್ ಆದರೆ ಮುಂದೆ ಉಪಯೋಗ ಆಗುತ್ತೆ. ಸೊ ಆ ರೀತಿ ಈಗ ಆತ 10 ಜಾಗ ಹೇಳಿದ್ರೆ ಒಂದು 2-3 ಸಕ್ಸಸ್ಫುಲ್ ಆಗ್ತಾಯಿದೆ, ಉಳಿದಿದ್ದು ಆಗ್ತಾಯಿಲ್ಲ. ಆತನು ನೆನಪಿನ ಶಕ್ತಿ, ಆತ ಹೇಳ್ತಾನೆ ನಾನು 106 ಹೋಗಿದ್ದೀನಿ ಅಂತ. ಸೊ ಎಲ್ಲೆಲ್ಲಿ ಹೋಗ್ದಿದ್ದಾನೆ ಅವ್ನಿಗೆ ಜ್ಞಾಪಕ ಇರಲ್ಲ. ಆ್ಯಂಡ್ ಸರ್ಫೇಸ್ ಚೇಂಜ್ ಆಗಿರುತ್ತೆ. ಯಾವುದೋ ಒಂದು ನೇರಳೆ ಮರ ಇತ್ತು, ಅದ್ರ ಪಕ್ಕದಲ್ಲಿ ಹೋಗಿದೆ, ಆ ನೇರಳೆ ಮರ ಇಲ್ಲ, ಈಗ ಮರ್ತೋಗಿರುತ್ತೆ. ಸೊ ಆ ರೀತಿಯಾಗಿ ನೆನಪು ಕೈ ಕೊಟ್ಟಾಗ ವೈಡ್ ಏರಿಯಾದಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದರೆ ಅವನಿಗೂ ಕಷ್ಟನೇ ಲೊಕೇಶನ್ ಮಾಡೋದು. ಬಟ್ ನಾವು ಈಗ ನ್ಯಾರೋ ಝೋನ್ ತೊಗೊಬೋದು, ಒಂದು 10 ಮೀಟ್ರ್ ಉದ್ದ 10 ಮೀಟ್ರ್ ಅಗಲ ತಗೊಳ್ಬೋದು. ಆ ರೀತಿ ಬಾಕ್ಸ್ಗಳು ಮಾಡಿಕೊಂಡು ಗ್ರಿಡ್ ಪ್ಯಾಟ್ರನಲ್ಲಿ ಒಂದು 100x100 ಆರ್ 500 ಮೀಟರ್ ಬೈ 500 ಮೀಟರ್ ಸ್ಕ್ಯಾನಿಂಗ್ ಮಾಡಿದ್ರೆ ಎಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಮಾಸ್ ಆಗಿ ಜಸ್ಟ್ ಅದ್ರ ಮೇಲೆ ಸ್ಕ್ಯಾನ್. ಓಕೆ, GPR ಹೇಗೆ ಬಳಕೆ ಆಗುತ್ತೆ, ಅದರಿಂದ ಏನು ಉಪಯೋಗ, ನಾಳೆ ಮತ್ತೆ ಅಗಿಯುವಂತಹ ಕೆಲಸಗಳು ಬರ್ತಾ ಬರಲ್ವಾ, ಎಲ್ಲ ಪ್ರಶ್ನೆಗಳಿಗೆ ಸವಿವರವಾಗಿ ಪ್ರಕಾಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನು ಮೊದಲನೇದಾಗಿ ಸ್ಕ್ಯಾನ್ ಮಾಡೋದಕ್ಕೆ, ಅಂದರೆ ಡಿಟೆಕ್ಟ್ ಮಾಡೋದಕ್ಕೆ ಅಲ್ಲಿ ಅಸ್ಥಿಪಂಜರ ಇದೆಯಾ, ಎಷ್ಟು ಆಳದಲ್ಲಿ ಇದೆ, ಯಾವ ರೀತಿಯಲ್ಲಿದೆ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈಗ GPR ಯಂತ್ರವನ್ನು ತರಬೇಕು ಅನ್ನೋದು ಡಿಸೈಡ್ ಆಗಿದೆ, ಇನ್ನು ಮಧ್ಯಾಹ್ನ 3 ಗಂಟೆ ಒಳಗಾಗಿ ಬರುತ್ತೆ ಅಂತ ಕೂಡ ಇದೆ. ಹಾಗಿದ್ರೆ ಇವತ್ತೇ GPR ಯಂತ್ರದ ಬಳಕೆ ಆಗುತ್ತಾ? ಹೌದು, ಈಗಿರುವ ಮಾಹಿತಿಯ ಪ್ರಕಾರ SIT ಕಚೇರಿ ಬೆಳ್ತಂಗಡಿಗೆ ಆ GPR ಯಂತ್ರವನ್ನು ಕರೆಸ್ಕೊಂಡು ಅಲ್ಲಿಂದ ನೇರವಾಗಿ ಈ ಒಂದು ಸ್ಥಳ ಏನಿದೆ 13ನೇ ಪಾಯಿಂಟ್ ನಾವು ಇರುವಂಥ ಸ್ಥಳ, ಈ ನೇತ್ರಾವತಿ ನದಿಯ ತೀರದಲ್ಲಿ ಇರುವಂಥ ಒಂದು ಸ್ಥಳ ಇದು 13ನೇ ಪಾಯಿಂಟ್ ಅಂತ ಏನು ಗುರುತು ಮಾಡಲಾಗಿದೆ. ಈ ಪಾಯಿಂಟಿಗೆ ತಂದು ಅದನ್ನು GPR ಯಂತ್ರದ ಮೂಲಕವೇ ಇವತ್ತು ಸಂಪೂರ್ಣವಾಗಿ ಈ ಭಾಗದಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಮೊನ್ನೆಯಿಂದಲೂ ಇದೊಂದು ಕಗ್ಗಂಟಾಗಿ ಉಳಿದಿರುವಂಥ ಒಂದು ಪ್ಲೇಸ್ ಇದು. ಯಾವಾಗ 13ನೇ ಪಾಯಿಂಟ್ ಮುಗಿದೋಯ್ತು, ಅದರ ಬಳಿಕ 13ನೇ ಪಾಯಿಂಟನ್ನೇ ಉತ್ಖನನ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಬಹಳಷ್ಟು ನಿರೀಕ್ಷೆ ಕುತೂಹಲವೂ ಇತ್ತು. ಈ ಒಂದು ಸ್ಥಳದಲ್ಲಿ ಆತ ಹೇಳಿರುವ ಪ್ರಕಾರ ಹೆಚ್ಚಿನ ಪ್ರಮಾಣದಲ್ಲಿ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆ ದೂರುದಾರ ಹೇಳಿದ್ದಾನೆ. ಹಾಗಾಗಿ ಬಹಳಷ್ಟು ಕುತೂಹಲ ಇತ್ತು, ಈ 13ನೇ ಪಾಯಿಂಟಲ್ಲಿ ಏನೋ ಸಿಗುತ್ತೆ ಅನ್ನುವಂಥದ್ದು. ಆದರೆ ಸವಾಲುಗಳು ಎದುರಾಗಿತ್ತು. 1-2 ವಿದ್ಯುತ್ ಕಂಬಗಳು ಈ ಒಂದು ಪಾಯಿಂಟ್ನ ಮಧ್ಯಭಾಗದಲ್ಲಿ ಇರುವಂಥದ್ದು, ಜೊತೆಗೆ ಪಕ್ಕದಲ್ಲೇ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಡ್ಯಾಮ್ ಇದೆ. ಹೀಗಾಗಿ ಇದೆಲ್ಲವೂ ಸಾಕಷ್ಟು ಕಗ್ಗಂಟಾಗಿತ್ತು. ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಉತ್ಖನನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ GPRನ ಬಳಕೆ ಮಾಡಬೇಕು, ಅದರ ಮೊರೆ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದರು. ಆದರೆ ಅದು ಅಷ್ಟೇನು ಶೀಘ್ರದಲ್ಲೇ ಸಿಗುವಂಥ ಯಂತ್ರ ಅಲ್ಲ. ಹಾಗಾಗಿ ಇವತ್ತು ಅದು ಧರ್ಮಸ್ಥಳಕ್ಕೆ ತಲುಪುತ್ತೆ ಅನ್ನುವಂಥ ಮಾಹಿತಿ ಇದೆ. ಸುಮಾರು 3 ಗಂಟೆಗೆ ದೂರುದಾರನ ಸಹಿತ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಈ GPRನ್ನು ಇಲ್ಲಿ ಬಳಕೆ ಮಾಡಿ ಈ ಒಂದು ಜಾಗವನ್ನು ಪರಿಶೀಲನೆ ಮಾಡುವಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸುಮಾರು 3 ಗಂಟೆ ವೇಳೆಗೆ ಈ ಸ್ಥಳಕ್ಕೆ GPR ಯಂತ್ರ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ. ಅದು ಬಂದ ಬಳಿಕ ಅದರಲ್ಲಿ ಸಿಕ್ಕಿರುವಂಥ ಮಾಹಿತಿ ಆಧಾರದಲ್ಲಿ ಮುಂದಿನ ಉತ್ಖನನ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಮಾಡಲಾಗುತ್ತೆ. ಸದ್ಯದ ಮಟ್ಟಿಗೆ ಇವತ್ತು 3 ಗಂಟೆ ಸುಮಾರಿಗೆ ಈ ಒಂದು ಸ್ಥಳಕ್ಕೆ ಆ GPR ಬರುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ದಿವ್ಯಾ, ಸುಖಪಾಲ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಇನ್ನೇನು 3 ಗಂಟೆಗೆ GPR ಯಂತ್ರ ಬರುತ್ತೆ. ಅದಾದ ನಂತರದಲ್ಲಿ 13ನೇ ಸ್ಪಾಟ್ ಏನು ಕಗ್ಗಂಟಾಗಿ ಉಳ್ಕೊಂಡಿತ್ತು, ಸೊ ಅದನ್ನು ಭೇದಿಸುವಂತಹ ಕೆಲಸವನ್ನು GPRನ ಮೂಲಕವಾಗಿ ಮಾಡಲಾಗತ್ತೆ. ಅದಾದ ನಂತರದಲ್ಲಿ ಈ ಎಲ್ಲ
ಗುಂಡಿಗಳನ್ನು ತೆಗೆದಾಗಲೂ ಕೂಡ ಏನೂ ಸಿಕ್ಕಿಲ್ಲ ಅನ್ನೋ ಉತ್ತರ ಸಿಕ್ಕ ಹಾಗೆ ಈ GPR ಯಂತ್ರದಲ್ಲಿ ಆ 13ನೇ ಸ್ಪಾಟ್ನಲ್ಲೂ ಏನೂ ಸಿಕ್ಕಿಲ್ಲ ಅನ್ನುವಂಥ ಉತ್ತರ ಸಿಕ್ಕರೆ ಆಗ ಗುಂಡಿ ಆಗಿರುವಂತಹ ಪ್ರಮೇಯನೇ ಬರಲ್ಲ. ಇಂದು ಎಂದಿನಂತೆ ಧರ್ಮಸ್ಥಳದಲ್ಲಿ ಉತ್ಖನನ ಅನುಮಾನ, SIT ಕಚೇರಿಯಲ್ಲೇ ಇನ್ನೂ ದೂರುದಾರ ಇದ್ದು ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ಮಿಕರು ಹಿಟಾಚಿ ಬಳಸಿ ಶೋಧಕ್ಕೆ ಮುಂದಾಗ್ತಾ ಇದ್ರು. ಇವತ್ತು ಬ್ರೇಕ್. ಇಂದು ಎಂದಿನಂತೆ ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯವನ್ನ ಮಾಡೋದು ಅನುಮಾನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಉತ್ಖನನ ಮಾಡೋಲ್ಲ ಇವತ್ತು, ಬದಲಾಗಿ GPR ಯಂತ್ರವನ್ನ ಬಳಕೆ ಮಾಡೋ ಮೂಲಕವಾಗಿ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆ ಅಂತೂ ಇದೆ. ಯಾಕಂದ್ರೆ 3 ಗಂಟೆ ಅಷ್ಟೊತ್ತಿಗೆ GPR ಯಂತ್ರ ಅಲ್ಲಿಗೆ ಬರುತ್ತೆ. ಆಗ ಇಡೀ ತಂಡ ಏನು ಅನಾಮಿಕ ದೂರುದಾರನ ವಿಚಾರಣೆಯನ್ನು ನಡೆಸ್ತಾ ಇದೆ ಆ ಸ್ಪಾಟ್ ಕರ್ಕೊಂಡ್ಬರ್ತಾರೆ. ಕರ್ಕೊಂಡು ಬಂದ ನಂತರದಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಬಟ್ ಈಗ ಅಲ್ಲಿ ಮಳೆ ಇರೋದ್ರಿಂದ GPR ಯಂತ್ರದ ಬಳಕೆ ಮಾಡಲಿಕ್ಕೆ ಓಕೆನಾ, ಬಳಕೆ ಮಾಡಬಹುದಾ, ಡಿಟೆಕ್ಟ್ ಆಗುತ್ತಾ, ತೇವಾಂಶ ಇರುವಂತಹ ಸ್ಥಳದಲ್ಲಿ ಸಾಧ್ಯನಾ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಅಲ್ಲಿ ಸ್ಪಾಟ್ನಲ್ಲಿ ಯಾವ ಪ್ರಿಪರೇಷನ್ ಆಗಿದೆ ಅನ್ನೋದರ ಮೇಲೆ ಇವತ್ತು ಒಂದು GPR ಯಂತ್ರವನ್ನು ಬಳಕೆ ಮಾಡ್ತಾರಾ ಇಲ್ವಾ, ಅದರ ತಯಾರಿಗಳು ಹೇಗಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕೆ ಕಾರ್ಮಿಕರಂತೂ ಇವತ್ತು ಬ್ರೇಕ್ ತಗೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ. ಸುಖಪಾಲ್, ಈಗ ಕಾರ್ಮಿಕರ ಬಳಕೆ ಮೂಲಕವಾಗಿ ಉತ್ಖನನ ಕಾರ್ಯ ಇವತ್ತು ಸಾಧ್ಯತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ GPR ಬಂದಾಗ ಅದರ ಪ್ರಮೇಯ ಬರೋದಿಲ್ಲ. ಅಲ್ಲೇನಾದ್ರೂ ಇದೆ ಅನ್ನುವಂತಹ ಡಿಟೆಕ್ಟ್ ಆದಾಗ ಮಾತ್ರ ಇವ್ರುಗಳಿಗೆ ಕೆಲಸ ಇರುತ್ತೆ. ಸದ್ಯಕ್ಕೆ ಆ ಸ್ಪಾಟ್ನಲ್ಲಿ ಯಾವ ರೀತಿಯ ತಯಾರಿಗಳಾಗ್ತಾ ಇದೆ, ಇವತ್ತಿನ ಉತ್ಖನನಕ್ಕೆ ಬೇಕಾದಂತಹ ಸಿದ್ಧತೆಗಳೇನಾದರೂ ಕಾಣಿಸ್ತಾ ಇದೆಯಾ, ಮತ್ತು ಮಳೆ ಕೂಡ ಇರೋದ್ರಿಂದ GPR ಯಂತ್ರವನ್ನ ಈ ಡಿಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಇವತ್ತು ಬಳಸೋದಕ್ಕೆ ಸಾಧ್ಯ ಆಗುತ್ತಾ, ತೇವಾಂಶ ಇರೋ ಸ್ಥಳದಲ್ಲೂ ಕೂಡ ಅದು ಪತ್ತೆ ಹಚ್ಚಲಿಕ್ಕೆ ಅನುಕೂಲವಾಗುತ್ತಂತ? ದಿವ್ಯಾ, ಇವತ್ತು ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಇವತ್ತು ಉತ್ಖನನ ಮಾಡುವಂಥ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ 3 ಗಂಟೆ ಆಗಿದೆ. ಇನ್ನು SIT ಕಚೇರಿಯಿಂದ ಹೊರಟು ಒಂದು ಪಾಯಿಂಟಿಗೆ ಹೋಗಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಆ ಬಳಿಕ ಯಾವುದೇ ಕಾರಣಕ್ಕೂ ಉತ್ಖನನ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಭಾರಿ ಮಳೆಯೂ ಆಗ್ತಾ ಇದೆ. ಹಾಗಾಗಿ ಕಾರ್ಮಿಕರು ಇವತ್ತು ಉತ್ಖನನ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಧಿಕಾರಿಗಳು ಆ ಬಗ್ಗೆ ಒಂದು ಯಾವುದೇ ನಿರ್ಧಾರ ಮಾಡಲಿಲ್ಲ. ಇವತ್ತು 1 ಗಂಟೆ ಸುಮಾರಿಗೇನೆ ಒಂದು ಮಾಹಿತಿ ಇರುವಂಥದ್ದು ಇಲ್ಲಿಗೆ ಇವತ್ತು GPR ಅನ್ನು ತರ್ತಾರೆ ಅನ್ನುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಮಳೆ ಇಲ್ಲ. ಈಗ ನೀವು ಸದ್ಯ ಇಲ್ಲಿ ಗಮನಿಸಬಹುದು, ಮಳೆ ಹೆಚ್ಚಾಗಿದೆ. ಈ ಸ್ಥಳ ಏನಿದೆ, 13ನೇ ಸ್ಥಳ ಏನಿದೆ, ಆ ಸ್ಥಳದಲ್ಲೇ ಅಷ್ಟೊಂದು ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಹಾಗಾಗಿ ನಿಂತಿರುವಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ತೇವಾಂಶ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿನ ಏನು GPR ಅನ್ನು ಬಳಕೆ ಮಾಡಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ GPR ಮತ್ತೆ ಬರುತ್ತಾ ಅಥವಾ SIT ಕಚೇರಿಯಲ್ಲೇ ಇರುತ್ತಾ ಅನ್ನುವಂಥದ್ದು ಇನ್ನೊಂದು ಸಂದೇಹ ಇರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಮೇಲ್ಭಾಗದಿಂದ ಮಳೆನೂ ಬೀಳ್ತಾ ಇದೆ, ಜೊತೆಗೆ ನಿಂತಿರುವಂಥ ಮಳೆ ಏನಿದೆ ಅದು ಇಲ್ಲಿ ಆ ಸ್ಥಳ ಏನಿದೆ 13ನೇ ಪ್ಲೇಸ್ ಅನ್ನುವಂಥದ್ದು ಏನಿದೆ ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ನೀರು ನಿಂತಿದೆ. ಹಾಗಾಗಿ ನೀರು ನಿಂತಿರುವಂಥ ಸಂದರ್ಭದಲ್ಲಿ ಈ GPR ಯಂತ್ರವನ್ನು ಬಳಕೆ ಮಾಡಲಿಕ್ಕೆ ಆಗುವಂಥದ್ದು ಸ್ವಲ್ಪ ಕಷ್ಟ. ಹಾಗಾಗಿ ಇವತ್ತು ಏನಾದರೂ ಮಳೆ ಸಂಪೂರ್ಣ ಬಿಟ್ಟು ಇನ್ನೊಂದಷ್ಟು ಸಮಯಗಳ ಕಾಲ ಬಿಸಿಲಿನ ವಾತಾವರಣ ಏನಾದರೂ ಬಂದರೆ ಆ ಸಂದರ್ಭದಲ್ಲಿ ಮತ್ತೆ ಬಳಕೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಇವತ್ತು ಸಂಪೂರ್ಣವಾಗಿ ನಾವು ಗಮನಿಸದಿದ್ದರೆ ಎಲ್ಲ ಕಡೆ ಮೋಡದ ವಾತಾವರಣ ಇದೆ. ಹಾಗಾಗಿ ಮತ್ತೆ ಮಳೆ ಮುಂದುವರಿಯುವಂಥ ಸಾಧ್ಯತೆಯೂ ಇದೆ. ಹಾಗಾಗಿ ಒಂದು ವೇಳೆ ಇಲ್ಲಿಗೆ ತಂದರೂ ಅದರ ತಂತ್ರಜ್ಞಾನರು ಏನು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಅದನ್ನು ಬಳಕೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಮಳೆ ಇದ್ದು ನೆಲದಲ್ಲಿ ಅಷ್ಟೊಂದು ನೀರು ಇದ್ದಂಥ ಕಾರಣಕ್ಕಾಗಿ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಸಿದರೆ ಇವತ್ತು ಆ ಪ್ರಕ್ರಿಯೆ ಇವತ್ತು ಸ್ಥಗಿತಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ದಿವ್ಯಾ, ಸುಖಪಾಲ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯಕ್ಕೆ ಕಾರ್ಮಿಕರ ಬಳಕೆ ಮೂಲಕ ಉತ್ಖನನ ಕಾರ್ಯವನ್ನ ನಿರೀಕ್ಷೆ ಮಾಡೋ ಹಾಗಿಲ್ಲ. ಮಳೆ ಇದೆ, ಜೊತೆಗೆ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ 13ನೇ ಪಾಯಿಂಟ್ನಲ್ಲಿ ಅಂತ ಈಗಾಗಲೇ ಗೊತ್ತಾಗಿರೋದ್ರಿಂದಲೇ ಇನ್ನುಳಿದ ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದು. ಬಟ್ ಏನೇ ಹೇಳಿ ಅನಾಮಿಕ ವ್ಯಕ್ತಿ ಯಾವೆಲ್ಲ ಜಾಗಗಳನ್ನ ತೋರಿಸಿದ್ದಾರೆ ಅಲ್ಲಿ ಯಾವುದನ್ನು ಕೂಡ ಬಿಡಲಾರದೆ ಹುಡುಕಾಟವನ್ನು ನಡೆಸಲೇಬೇಕಾಗತ್ತೆ. ನಾಳೆ ದಿನ ಅದೊಂದು ಸ್ಪಾಟನ್ನು ಬಿಟ್ಟರೂ ಕೂಡ ಅಲ್ಲೇನೋ ಸಿಗಬಹುದಿತ್ತು, ನೀವು ಬೇಕಂತ ಬಿಟ್ರಿ ಅನ್ನುವಂತಹ ಆರೋಪಗಳು SIT ಟೀಮ್ ಮೇಲೂ ಕೂಡ ಬರೋ ಸಾಧ್ಯತೆ ಇದೆ. ಹೀಗಾಗಿ ಅದೆಲ್ಲದರಿಂದ ಪಾರಾಗೋದಕ್ಕೆ ಮತ್ತು ಪರ್ಫೆಕ್ಟ್ ಆಗಿ ಈ ಒಂದು ಕಾರ್ಯಾಚರಣೆ ಮಾಡಬೇಕು ಅಂತ ಇದಕ್ಕೂ ಕೂಡ ಮುಂದಾಗಿದ್ದಾರೆ.